Hi guys, welcome back to our channel. It's Connecting Souls. ಈಗ ಬೆಳಗ್ಗೆ ಬಂದು 6:30 ಆಗಿದೆ. ಇವಾಗ ಸಡನ್ ಆಗಿ ನಿನ್ನೆ ರಾತ್ರಿ ತಾನೇ ಪ್ಲಾನ್ ಮಾಡಿ ಟ್ರಿಪ್ಪಿಗೆ ಹೋಗ್ತಿದೀವಿ. ಎಲ್ಲಿಗೆ ಅಂದರೆ ವೈನಾಡಿಗೆ. ಏನೂ ಪ್ಲಾನ್ ಆಗಿರಲಿಲ್ಲ. ನಿನ್ನೆ ರಾತ್ರಿ ತಾನೇ ನಮ್ಮ ಪಪ್ಪ ಹೋಗೋಣ ಅಂದ್ರು ಅಲ್ವಾ ಪಪ್ಪ? ರಾತ್ರಿ ಹೇಳಿರೋದು ಇವಾಗ ಚೇಂಜ್ ರಾತ್ರಿ ವೈನಾಡೋದು ಇವಾಗ ಏನಿರುತ್ತೆ ಗೊತ್ತಿಲ್ಲ. ಏನು ಅರೇಂಜ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಹಂಗೆ ಸಡನ್ನಾಗಿ ಹೊರಟಿದ್ದಾಯಿತು. ನಾವಿವಾಗ ನಾಗರಹೊಳೆ ರೋಡಲ್ಲಿ ಹೋಗ್ತಿದ್ದೀವಿ. ಇಲ್ಲೇ ಸಫಾರಿ ಹೋಯ್ತು, ತುಂಬ ಅನಿಮಲ್ಸ್ ಕಾಣಿಸ್ತಿದೆ. ಅಲ್ಲಿ ಕಾಣಿಸಲ್ಲ. ಇಲ್ಲಿ ನಾವು ತಿಂಡಿ ತಿನ್ನಕ್ಕೆ ಬಂದ್ವಿ. ಹೋಟೆಲ್ ಕ್ಲೋಸ್ ಇದೆ, ಗ್ಯಾಸ್ ಇಲ್ವಲ್ಲ, ಅದರಿಂದ ನೀರು ದೋಸೆ ತಗೊಂಡಿದ್ದೀನಿ. ಇಲ್ಲಿ ಚೋಚೋಬಾತ್ ತಗೊಂಡಿದ್ದೇವೆ. ಪಾಪ ನೆಕ್ಸ್ಟ್ ಎಲ್ಲಿಗೆ ಈಗ ಡೈರೆಕ್ಟ್ ಕುಟ್ಟಾನ ವೈನಾಡಲ್ವಾ? ಸೊ ಇಲ್ಲಿ ಕೇರಳ ಬಾರ್ಡರಿಗೆ ಬಂದ್ವಿ. ಈಗ ಚೆಕ್ಕಿಂಗ್ ನಡೆಯುತ್ತೆ. ಈಗ ನಾವು ರೋಡ್ ಮಿಸ್ ಮಾಡ್ಕೊಂಡ್ವಿ. ಈಗ ನಾವು ವೈತ್ರಿಲಿದ್ದೀವಿ. ವೈತ್ರಿನಾ? ಹಾಂ, ವೈನಾಡಲ್ಲಿ ವೈತ್ರಿಲಿದ್ದೀವಿ. ಎಷ್ಟು ಚಿಕ್ಕ ರೋಡ್ ಅಂದರೆ ಓ ಮೈ ಗಾಡ್, ಕ್ಯಾ ಹೇ. ನಿಲ್ಸೋದೆ ಮನೆ ಮೇಲೆ. ಫೋನ್ ಮಾಡು, ಎಲ್ಲಿ ಅಂತ? ಅಲ್ಲಿ ಮುಂದೆ. ನಾವು ಬುಕ್ ಮಾಡಿರೋದು ವೈತ್ರಿ ಸ್ಟ್ರೀಮ್ ರೆಸಾರ್ಟ್. ಅದು ಯಾವಾಗ ಬುಕ್ ಮಾಡಿದ್ದಂತ ಅಂದರೆ ಈಗ ಬರ್ಬೇಕಾದ್ರೆ ಬುಕ್ ಮಾಡಿದ್ದು. ಯಾಕಂದರೆ ಇಟ್ ಈಸ್ ಅನ್ಪ್ಲ್ಯಾಂಡ್. ರೆಸಾರ್ಟ್ಸ್ ಇದೆ ಈ ಥರ ಚಿಕ್ಕ ರೋಡಲ್ಲಿ ಬಂದರೆ. ಅಲ್ಲಿ ಎಂಟರ್ ಆಗ್ತಾ ಇದೀವಿ. ಚೆಕ್ಕಿನ್ ಆಗ್ತಿದ್ದೀವಿ ಈಗ. ಪಾರ್ಕ್ ಎಲ್ಲ ಇದೆ, ಅದೇ ಮಕ್ಕಳಿಲ್ಲ ಆಟಾಡೋಕ್ಕೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಮಗೆ ರೂಮ್ ಟೂರ್ ಕೊಡ್ತೀನಿ ಹೀಗೆ. ಇನ್ನೂ ಪ್ರಾಪರಾಗಿ ಚೆಕ್ಕಿನ್ ಆಗಿಲ್ಲ, ಅಂದರೆ ಇನ್ನೂ ಲಗೇಜ್ ಎಲ್ಲ ಅಂತಂದಿಲ್ಲ, ತರ್ತಿದ್ದಾರೆ ಅಂತ ಯಾರೋ. ನಿಮಗೆ ತೋರಿಸ್ತೀನಿ ಹೆಂಗಿದೆ ರೂಮ್ ಅಂತ, ಬನ್ನಿ. ಸೊ ಅಲ್ಲಿಂದ ಅಲ್ಲಿ ಎಂಟ್ರಿ ಆದಮೇಲೆ ಇಲ್ಲಿ ಬಂದು ಇಲ್ಲೆಲ್ಲ ರೂಮ್ಸ್ ಇದೆ. ಸೊ ಇದು ಬಂದು ನಮ್ಮ ರೂಮ್. ಇಲ್ಲಿ ಪಾರ್ಕ್ ಇದೆ ಇಲ್ಲೇ. ಸೊ ಎಂಟ್ರಿ ಆದ ತಕ್ಷಣ ಇಲ್ಲಿ ಫುಲ್ ಈ ಥರ ವ್ಯೂ ಎಲ್ಲ ಕಾಣಿಸುತ್ತೆ. ಆಮೇಲೆ ನೆಕ್ಸ್ಟ್ ಒಳಗೆ ಬಂದರೆ ಇಲ್ಲಿ ಚೇರ್ ಆ್ಯಂಡ್ ಮಿರರ್ ಆ್ಯಂಡ್ ವಾಶ್ರೂಮ್, ಮತ್ತು ಇಲ್ಲೊಂದು ಬೆಡ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾನ ಕೊಡ್ತಾರಂತೆ. ಸೊ ಇಲ್ಲೊಂದು ಕಬೋರ್ಡ್ ಇದೆ. ಏನಿದು? ಓಕೆ, ಕಿಚನ್ ಏನಾದ್ರು ಮಾಡ್ಕೋಬೇಕಾದ್ರೆ ಕಿಚನ್ ಇದೆ. ಟಿ ವಿ, ಮಿರರಲ್ಲಿ ನಾನು, ಮತ್ತು ಇಲ್ಲಿ ಬಾಲ್ಕನಿದು ವ್ಯೂ ಇದೆ. ಆ್ಯಂಡ್ ಆಚೆ ಹೋಗಿ ನೋಡಿದರೆ ಬಾಲ್ಕನಿ ಸೀಟಿಂಗ್ ಅರೇಂಜ್ಮೆಂಟ್ಸ್, ಮತ್ತು ಇಲ್ಲಿ ಬಾಲ್ಕನಿ ಇದೆ. ಈಗ ಬರಬೇಕಾದ್ರೆ ನಾನೇ ಸರ್ಚ್ ಮಾಡಿ ಬುಕ್ ಮಾಡಿದ್ದೆ. ಚೆನ್ನಾಗಿದೆ. ಪಪ್ಪ ಫುಲ್ ರೆಡಿ ಆಗಿದ್ದಾರೆ, ನಮ್ಮ ಮಮ್ಮಿನೂ ರೆಡಿ ಆಗ್ತಿದ್ದಾರೆ. ಹೇರ್ ಸ್ಟ್ರೈಟ್ ಮಾಡ್ತಿದ್ದಾರೆ. ನಾನು ಕರ್ಲಿನಿ. ಇವಾಗ ಊಟ ಮಾಡಿ ರಿಸರ್ಚ್ ನೋಡಕ್ಕೆ ಹೋಗೋಣ ಬನ್ನಿ. ಇನ್ನೂ ಏನು ಪ್ಲ್ಯಾನ್ ಇಲ್ಲ, ಯಾಕಂದರೆ ಎಲ್ಲ ಅನ್ಪ್ಲ್ಯಾನ್. ಇಲ್ಲಿ ಬ್ಲಿಂಕೆಟ್ ಇರಲ್ವಾ? ಈಗ ಫುಲ್ ಮೇಕಪ್ ರೆಡಿ ಎಲ್ಲ ಆಗಾಯಿತು. ಈಗ ಊಟಕ್ಕೆ ಹೋಗೋಣ ಬನ್ನಿ. ಇಲ್ಲೇ ಊಟ ಎಲ್ಲ ಸಿಗುತ್ತೆ, ಲೈಕ್ ಇಲ್ಲಿ ಮೆನ್ಯೂ ಎಲ್ಲ ಇದೆ. ರೆಡಿ ಆಗಿದ್ದಾರೆ ನಮ್ಮ ಪಪ್ಪ. ರೆಡಿ ಆಗ್ಬಿಟ್ಟು ಬರೀ ಫೋನಲ್ಲಿ ಮಾತಾಡೋದೇ ಆಗಿದೆ ಅವಾಗಲಿಂದ. ನೋಡಿ ಪಪ್ಪ ಬನ್ನಿ. ಟೈಮ್ ಬಂದು 2:15 ಆಗಿದೆ. ಈಗ ಹೋಗ್ಬೇಕು ಊಟ ಮಾಡೋಕ್ಕೆಲ್ಲ, ಮತ್ತು ವಿಸಿಟ್ ಮಾಡೋಕ್ಕೆ ಪ್ಲೇಸಸ್. ನಾವು 10 ಮಿನಿಟ್ಸಿಂದ ಹೋಟೆಲ್ ಹುಡುಕ್ತಿದ್ದೀವಿ. ಈಗ ಸಿಗ್ತಿದೆ, ಬಟ್ ಆದರೂ ಕೂಡ ಮತ್ತೆ ಬೇರೆ ಸಿಗ್ಬೋದು ಅಂತ ಹೋಗ್ತಿದ್ದೀವಿ. ತುಂಬ ಮೇಲೆ ಸಂಜೆ ಆಗ್ಬೋದು ಅನ್ಸುತ್ತೆ. ಅದು ಬಂದು ಇದು ಮಂದಿ ಬಿರಿಯಾನಿ. ಇದು ಮಂದಿ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಚಿಕನ್ 65 ಮತ್ತು ಇದೇನಿದು ಎಲ್ಲ ಮಂದಿ ಬಿರಿಯಾನಿ. ಇದು ಚಿಕನ್ 60 ಬೇರೆ ಐಟಮ್ಸ್ ಏನಿದೆ. ಮತ್ತೆ ಇದೆ. ಈಗ ಜಸ್ಟ್ ಊಟ ಮುಗೀತು. ಹೆಂಗಿತ್ತು? ಸೂಪರ್. ನಾಟ್ ಸೂಪರ್. ಕರ್ನಾಟಕ ಫುಡ್ ಇಷ್ಟ. ಮಂದಿ ಬಿರಿಯಾನಿ ಸೂಪರ್. ಮಂದಿ ಬಿರಿಯಾನಿ ಅಲ್ಲ, ಮಂದಿ ಬಿರಿಯಾನಿ. ಹಂದಿ ಎಲ್ಲ ಮುಂದೆ. ಅಲ್ಲಿಂದ 6 ಕಿಲೋಮೀಟರ್ಸ್ ಬಂದಿದ್ದೀವಿ ಕಲ್ಪೆಟ್ಟಾಗೆ. ಯಾಕಂದರೆ ಸುಮ್ಮನೆ ಹಂಗೆ ಶಾಪಿಂಗ್ ಅಥವಾ ಏನೇನೋ ಪರ್ಚೇಸ್ ಮಾಡೋದಾದ್ರೆ ಮಾಡೋಕ್ಕಂತ ಅಂದ್ಬಿಟ್ಟು. ಟೌನ್ ಇದು ಫುಲ್ಲು ಇದೆ.
ಬ್ಯೂಟಿಫುಲ್ ಟೌನ್. ಅದೇ ನಾವು ಯಾವ ಪ್ಲೇಸು ವಿಸಿಟ್ ಮಾಡಲ್ಲ ಅನ್ಸುತ್ತೆ, ಬರೀ ಶಾಪಿಂಗ್ ಮತ್ತು ಮಳೆ ಸ್ಟಾರ್ಟ್ ಆಯಿತು ಅಂತ ಸುಮ್ಮನೆ ಇದ್ದೀವಿ ಅನಿಸುತ್ತೆ. ನಮ್ಮ ಪಪ್ಪನ ಫ್ರೆಂಡ್ ಫೋನ್ ಮಾಡಿದ್ದಾರೆ, ಅವರಿಗೆ ಅವ್ರ ಲ್ಯಾಂಗ್ವೇಜಲ್ಲಿ ಹೇಳಿ. 5 ಆಯಿತು, ಇವಾಗ ಎಲ್ಲಿಗೆ ಹೋಗ್ತೀವಿ ನಿಜ ಗೊತ್ತಿಲ್ಲ. ನಮ್ಮ ಮಮ್ಮಿ ಜ್ಯೂಸ್ ಕುಡಿತಿದ್ದಾರೆ. ನಾವು 5:30 ಆಗಿದೆ. ಈಗ ಪೂಕೋಡೆ ಅದೇನು ಗೊತ್ತಿಲ್ಲ, ಏನು ಹೇಳ್ತಾರಂತ ಒಟ್ಟಿನಲ್ಲಿ ಲೇಕ್ ಅಲ್ಲಿಗೆ ಬಂದಿದ್ದೀವಿ. ಓಪನಿಂಗ್ ಇಲ್ವಂತ ಇವಾಗ, ಜಸ್ಟ್ 10 ಮಿನಿಟ್ಸ್ ಬಿಫೋರ್ ಬಂದಿದ್ದಾರೆ. 5:30 ಕ್ಲೋಸ್. ನಾವು ಕರೆಕ್ಟಾಗಿ ಅವಾಗ ಬಂದಿದ್ದೀವಿ. ನಾಳೆ ಬೆಳಗ್ಗೆ ಬೋಟಿಂಗ್ ಇದೆ. ಇವಾಗ ಸುಮ್ಮನೆ ವ್ಯೂ ನೋಡ್ಕೋಗೋದಾದ್ರೆ ಎಂಟ್ರಿ ಇದೆ ಅಂದರು, ಸೊ ಬಂದ್ವಿ ನೋಡಿ. ಮತ್ತೆ ರೆಸಾರ್ಟಿಗೆ ಬಂದ್ವಿ, ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾಳೆ ಬೆಳಗ್ಗೆ ಹೋಗ್ತೀವಿ. ಈಗ ಫೋಟೋ ತಗೊಳ್ಳೋಣ ಎಲ್ಲಾದರೂ. ಇದು ನಮ್ಮ ರೂಮ್. ಮತ್ತು ಇಲ್ಲಿ ಫುಲ್ ಈ ಥರ ಟೀ ಗಾರ್ಡನ್ಸ್ ಇದೆ. ಅಲ್ಲಿ ರಿವರ್ ಕಾಣಿಸ್ತಿದೆ ನೋಡಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆದ್ವಿ. ಟೈಮ್ ಬಂದು 6 ಆಗಿದೆ. ಸುಮ್ಮನೆ ಹಂಗೆ ಕಾಫಿ ಟೀ ಏನಾರ ಇಲ್ಲೇ ಕುಡ್ಕೊಬೋದಣ ಅಂತ. ಮತ್ತು ಅಲ್ಲಿ ಇದು ಗೋಕಾಟಿಂಗ್ ಇದೆ, ಗೋಕಾಟಿಂಗಿಗೆ ಹೋಗಬೇಕು. 9 ಗಂಟೆ ಓಪನ್ ಇದೆಯಂತೆ. ಸೊ ಹೋಗಿ ಹಂಗೆ ನೈಟ್ ಡಿನ್ನರ್ ಮಾಡ್ಕೊಂಡು ಬರೋಣ. ತುಂಬ ರೆಸಾರ್ಟ್ಸ್ ಇದೆ ನೋಡಿ ಅಲ್ಲಿ. ಇಲ್ಲೇ ಯಾವುದೋ ಇದೆ, ಇಲ್ಲೊಂದು ಅಲ್ಲೊಂದು, ತುಂಬ ಈ ಥರ ಇದೆ. ಇದು ಫುಲ್ ಹಿಲ್ ಟಾಪಲ್ಲಿ ಇರೋದು ನೋಡಿ ಅಲ್ಲಿ, ಓಂ ಮುರುಘ. ಸೊ ಇವಾಗ ಹಂಗೆ ಕಾಫಿ ಟೀ ಜ್ಯೂಸ್ ಕುಡಿಯೋಕ್ಕಂತ ಬಂದಿದ್ದೀವಿ. ಯಾವುದಿದು? ಟೀ ಟೌನ್ಗೆ ಬಂದಿದ್ದೀವಿ. ಇದಾದಮೇಲೆ ಜ್ಯೂಸ್ ಕುಡ್ಕೊಂಡು ಗೋಕಾಟಿಂಗಿಗೆ ಹೋಗೋಣ. ಇನ್ನೊಂದು ಅದೇನೋ ಆರ್ಡರ್ ಮಾಡಿ, ಅದೇನೋ ಚಿಕನ್, ನಿಜ ಅದ ಹೆಸರು ಗೊತ್ತಿಲ್ಲ. ಈಗ ಬಂದ್ವಿ ಇಲ್ಲಿ ಗೋಕಾಟಿಂಗಿಗೆ. ಇದು ಮೌಂಟೇನ್ ರೇಸ್ ಅಂತ. ಅಲ್ಲೇ ಕೆಫೆಗೆ ಹೋಗಿದ್ವಲ್ಲ ಈಗ, ಅಂದರೆ ಟೀ ಎಲ್ಲ ಕುಡಿಯೋಕೆ ಅದು ಪಕ್ಕನೇ ಇರೋದು. ಫಸ್ಟ್ ಟೈಮ್ ಆಡ್ತಾ ಇರೋದು, ನಿಜ ಗೊತ್ತಿಲ್ಲ. ಗೈಸ್ ಫೈನಲಿ ಗೋಕಾಟಿಂಗ್ ಆಡ್ ಮುಗೀತು. ಅಲ್ಲಿ ಫೋನ್ ಅಲೋ ಮಾಡಲಿಲ್ಲ. ವೀಡಿಯೋಸ್ ಇದೆ, ಬೇಕಾದ್ರೆ ವೀಡಿಯೋಸ್ ಹಾಕ್ತೀನಿ. ನಾನಂತೂ ತುಂಬ ಸ್ಪೀಡಾಗಿ ಓಡಿಸ್ದೆ. ಪಾಪ ಹೆಂಗೆ ಓಡಿಸ್ದೆ ನಾನು? ಇಲ್ಲಿ ಏನು ಗಾಂಧಿ ಗ್ರಾಮದ್ದು ಇದು ಧರ್ಮಸ್ಥಳ ಇದೆಯಲ್ಲ, ಖಾದಿ ಉದ್ಯೋಗ ಆ ಥರದಲ್ಲಿ ಇಲ್ಲಿ ಗಾಂಧಿ ಗ್ರಾಮ ಅಂದರೆ ಒಂದು ಇದೆ. ಏನೋ ಪರ್ಚೇಸ್ ಮಾಡ್ಕೊಂಡ್ವಿ ಗೌರ್ಮೆಂಟ್ ಅಂತ. ಗಾಂಧಿ ಗ್ರಾಮಕ್ಕೆ ಬಂದ್ವಿ. ತಗೊಳ್ಳಲ್ಲ, ಸುಮ್ಮನೆ ಇಟ್ಕೊಂಡೆ ಏನಕ್ಕದು ಮನೆಗೆ ಅಂತ. ಹಾಂ, ಇಲ್ಲಿ ಈ ಥರ ಸ್ಪೈಸಸ್ ಎಲ್ಲ ಇದೆ, ಮತ್ತು ಏನೇನೋ ವುಡನಿಂದ ಮಾಡಿರೋದೆಲ್ಲ ಇದೆ ಅಲ್ಲಿ. ಫುಲ್ ತುಂಬ ಚೆನ್ನಾಗಿದೆ. ಆಮೇಲೆ ಆರ್ಗ್ಯಾನಿಕ್ ಥಿಂಗ್ಸ್. ಈಗ ಶಾಪಿಂಗ್ ಎಲ್ಲ ಮುಗೀತು. ಸೊ ನಾನು ಬರೀ ಜಸ್ಟ್ ಒಂದು ಕುನಾಫಾ ಚಾಕ್ಲೇಟ್ ತಗೊಂಡೆ ಅಷ್ಟೇ. ಅಲ್ಲಿ ನಮ್ಮೂರಲ್ಲಿ ನಾಯಿಗಳಿದ್ದಾವೆ, ಅದಕ್ಕೆ ಹೊಡಿಯೋಕ್ಕಂತೆ. ಹಾಂ, ನಮ್ಮ ಬಿಲ್ಡಿಂಗ್ ಹತ್ರ ಇದೆ. ಸೊ ಈಗ ಊಟ. The next day. कौन है ये लोग? ಸೊ ಇವಾಗ ಜಸ್ಟ್ ಬೆಳಗ್ಗೆ ಇದ್ವಿ, ಬಂದು 7 ಆಗಿದೆ. ಈಗ ವ್ಯೂ ನೋಡೋಣ ಅಂತ ಇದ್ವಿ, ಆದರೆ ಇನ್ನೂ ಬೇಕಾದಾಡಬೇಕಿತ್ತು. ಇಲ್ಲಿ ಇನ್ನೂ ಫಾಗ್ ಇತ್ತು ತುಂಬ. ಇವಾಗ ಸನ್ರೈಸ್ ಆಗಿಬಿಟ್ಟಿದೆ. ಹೋಗೋಣ ಹಂಗೆ. ಇಲ್ಲ ತಿಂಡಿ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್. ಅಷ್ಟು ದೂರದಿಂದ ಬಂದೆ. ಇಲ್ಲಿ ವಾಟರಲ್ಲಿದೆ. ಇವಿ ಹೋಗಲ್ಲ ಅನ್ಸುತ್ತೆ ಅಲ್ಲಿಗೆ. ಅಲ್ಲಿಗೆ ಹೋಗ್ತಿದ್ದೀವ ವಾಟರ್. ಇಲ್ಲಿ ಫುಲ್ ಇಲ್ಲಿ ಪ್ಲಾಂಟೇಶನ್ ಇದೆ. ಅಲ್ಲಿ ಜೋಕಲ್ಲಿ ಹಾಕಿದ್ದಾರಂತೆ. ಹಂಗೆ ಸೈಡಲ್ಲಿ ಅಲ್ಲಿಗೆ ಆರಂಗ್ ಮಾಡಿ ಪಾಪ ನೋಡ್ಬಿಟ್ಟು ಅಲ್ಲಿಗೆ ಆರಂಗ್ ಮಾಡಿ ಹಿಂಗೆಲ್ಲ ಆಡಿದ್ಮೇಲೆ ಇಲ್ಲಿ ಅದೋ ದಾರಿ ಇದೆಯಂತೆ ಕರ್ಕೊ ಹೋಗ್ತಿದ್ದಾರೆ. ಇಲ್ಲಿ ಬೇಡ ಹಂಗಾರೆ. ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ, ಕಾಫಿ ಕೊಟ್ಟಿದ್ದಾರೆ, ಮತ್ತು ಇಡ್ಲಿ ಮತ್ತು ದೋಸೆ ಕೊಟ್ಟಿದ್ದಾರೆ. ಇದು ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್. ನಮ್ಮ ಮಮ್ಮಿ ಆಗಲಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಚೆನ್ನಾಗಿದೆಯಾ? ಇಡ್ಲಿ ಥರ ಇದೆ. ಹಾಂ,
मस्त जोक मारा रे या हंस रहे हल्का हंस. ಸೊ ನಾವಿವಾಗ ರೆಡಿ ಆಗೋಯ್ತು. ನೆನ್ನೆ ವಾಪಸ್ ಬಂದಿದ್ವಲ್ಲ, ಲೇಕ್ ಕ್ಲೋಸ್ ಆಗಿದೆ ಅಂತ ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಟೈಮ್ ಬಂದು 9 o'clock ಆಗಿದೆ. ಈಗ ಹೋಗ್ಬೇಕು. 9ಗೆ ಓಪನ್. ಈಗ ಹ್ಯಾಟ್ ತಗೊಳಕ್ ಬಂದ್ವಿ. ಸೊ ಇಲ್ಲಿ ಬಂದು ತುಂಬ ಆ್ಯಕ್ಟಿವಿಟೀಸ್ ಇದೆ. ಒಂದು ರೋಡಿಗೆ ಹೋದ್ರೂ ಆ್ಯಕ್ಟಿವಿಟೀಸ್ ಸಿಗುತ್ತೆ. ಲೈಕ್ ಏನು ಜಂಪಿಂಗ್ ಅಂತೆ, ಸ್ವಿಂಗ್ ಅಂತೆ ಎಲ್ಲ ಸಿಗುತ್ತೆ. ಇಲ್ಲೂ ಒಂದಿದೆ, ಅಲ್ಲೊಂದಿದೆ. ತುಂಬ ಅಡ್ವೆಂಚರ್ ಪಾರ್ಕ್ಸ್ ಇದೆ. ಇಲ್ಲಂತೂ ಆಟಾಡೋಕ್ಕಂತೂ ಬಂದರೆ ತುಂಬ ಇದೆ. ಅಲ್ಲಿ ಕಾರ್ ಪಾರ್ಕಿಂಗಲ್ಲಿ ಕಾರ್ ನಿಲ್ಲಿಸಿ ಇವಾಗ ಎಷ್ಟು ಮೀಟರ್? 100 ಮೀಟರ್ದ ವಾಕ್ ಮಾಡಬೇಕು. ಹೋಗೋಣ. ಇಲ್ಲಿ ಒಳಗೆ ಬಂದರೂ ಇದೆ. ಒಬ್ರಿಗೆ 40 rupees ಇಲ್ಲಿ ಎಂಟ್ರಿಗೆ. ಲೇಕಲ್ಲಿ ಬೋಟಿಂಗಿಗೆ ಸಪ್ರೇಟ್. ಅಲ್ಲಿ ಎಷ್ಟು ಅಂತ ನೋಡಬೇಕು. ಇಲ್ಲೆಲ್ಲ ಗೋಟ್ ಕಾರ್ಟಿಂಗ್ ಎಷ್ಟು ದುಡ್ಡು? 600. ಲೈಕ್ ಅದು ರೌಂಡ್ಸ್ ಮೇಲೆ ಇರುತ್ತೆ. 4 ರೌಂಡ್ಸ್ಗೆ 400, 6 ರೌಂಡ್ಸ್ಗೆ 600. ಸೊ ನಾವು ಇಬ್ಬರು 4 ರೌಂಡ್ಸ್ ತಗೊಂಡಿದ್ವಿ, ಪಪ್ಪ 6 ರೌಂಡ್ಸ್ ತಗೊಂಡಿರ್ತೀವಿ. ಆದರೆ ನನಗೆ ಇನ್ನೂ ಎಕ್ಸ್ಟ್ರಾ ಕೊಡಿಸ್ತು. ಇಲ್ಲಿನ ಮಂಗಗಳು ಏನಿದು, ಒಂದೇನು ತಿನ್ನೋದು ನೋಡೋಂಗಿಲ್ಲ. ನಮ್ಮ ಕೈಲಿ ಎಲ್ಲನೂ ಕಿತ್ಕೊ ಹೋಗ್ತವೆ. ಇಲ್ಲಿ ಏನು ತಿನ್ನೋಕ್ಕಾಗಲ್ಲ. ಸುಮ್ಮನೆ ಅಂಗಡಿ ಮಾಡಿದ್ದಾರೆ, ಅದಕ್ಕೆ ಮಂಗ ಅನ್ನೋದು. ನಾವು ಮೇ ಬಿ ಪೆಡಲ್ 2 ಸೀಟಿಂದ ತಗೋತಿದ್ದೀವಿ. ಅಂದರೆ 3 ಸೀಟ್ ಬರುತ್ತೆ ಮೇ ಬಿ, ಗೊತ್ತಿಲ್ಲ. ಯಾವುದು ತಗೋತಿರೋದು ನಾವು? ಸೊ ನಾವು ವಿತ್ ರೈಡರ್ ತಗೊಂಡ್ವಿ, ಅದಕ್ಕೆ 700. ಜನ ಇಲ್ಲ ಅಷ್ಟೊಂದು, ಬಿಕಾಸ್ ಹಾಲಿಡೇಸ್ ಏನು ಸ್ಟಾರ್ಟ್ ಆಗಿಲ್ಲ. ಸೊ ಇಲ್ಲಿ ಯಾವುದು ಬೋಟ್ ನಾವು ಕೂರೋದು 7 ಮೆಂಬರ್ಸ್ದ? ಅಷ್ಟು ದೊಡ್ಡದಾ? ಏಕೆ? ಓ ರೈಡರ್ ಅಂತ, ಅದಕ್ಕೆ ನಾವು 3 ಜನಕ್ಕೂ ಅದು ದೊಡ್ಡ ಬೋಟ್. ನೋಡು ಕ್ಯಾಮ್ರಾ. ಪಾಚಿ ಫ್ಲವರ್ಸ್ ಅಂತ ಇದೆಲ್ಲ ಅಲ್ಲಿ ತುಂಬ ಇದೆ. ಇನ್ನು ಫುಲ್ ಅಲ್ಲಿ ಇನ್ನೂ ಇದೆ ಮುಂದೆ, ಇನ್ನೂ ಇದೆ. ಅಲ್ಲೆಲ್ಲ ತುಂಬ ಅದೇನದು ಅದೇ ಪಾಚಿ ಇದೆ. ಅಲ್ಲಿ ಬೋಟ್ ಡ್ಯಾಮೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಾರ್ಡರ್ ಹಾಕಿದ್ದಾರೆ. ಅದು ಚಮ್ರಾ ಪೀಕ್ ಅಂತ. ಹಾರ್ಟ್ ಶೇಪ್ ತರ ಇದೆ ಅಂತ. ಇಲ್ಲಿ ಹಿಂಗೈತೆ ನೋಡಿ ಲಾಟ್ ತರ. 75 feet ಇದೆಯಂತೆ ಇದು. 75 feet. ಅಲ್ಲಿಂದ ಸ್ಲೋಪ್ ಆಗಿ ಬಂದು 75 feet. ತುಂಬಾ ಆಳ ಇದೆ ಯಪ್ಪ. 30 kg ಏನು ಫಿಶ್. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ಕುತ್ತಾ ಇದೆ. ನನ್ನ ಶರ್ಟ್ಸ್ ಅಲ್ಲ 30 kg ಪಿಲಾಪಿ. ಸೊ ಈಗ ಕಾಫಿ, ಟೀ ಮತ್ತು ನಾನು ಶುಗರ್ ಕೇನ್ ಜ್ಯೂಸ್ ತಗೊಳಕ್ಕೆ ಬಂದಿದ್ದೀವಿ. ಐಸ್ ಕ್ರೀಮ್ ಏನೋ ತಗೋತಿಲ್ಲ, ಯಾಕಂದರೆ ಇದು ಬಂದು ಕಿತ್ಕೋಗುತ್ತೆ ಮಂಗ. ಸೊ ಮಂಕಿಗಂತ ಪಾಪ್ಕಾರ್ನ್ ತಗೊಂಡಿರೋ ಇವ್ರನ್ನೇ ನೋಡ್ತಾ ಇರೋದು. ಮಮ್ಮಿ ಅಲ್ಲಿ ಸ್ಲಿಪ್ಪರ್ ತಗೊಳಕ್ಕೆ ಹೋಗಿದ್ದಾರೆ. ಈಗ ರೂಮಿಗೆ ಹೋಗಿ ಚೆಕ್ಔಟ್ ಮಾಡೋಣ. ಆಮೇಲೆ ಇನ್ನೂ ಪ್ಲೇಸಸ್ ವಿಸಿಟ್ ಮಾಡೋಕ್ಕೆ ಹೋಗೋಣ. ಯಾಕಂದರೆ 12 o'clock ಮುಂಚೆ ಚೆಕ್ಔಟ್ ಮಾಡಬೇಕು.
ಸೊ ಇವಾಗ 900 ಕಾಂಡಿ ಏನೋ ಒಂದು ಆ ವ್ಯೂ ಪಾಯಿಂಟಿಗೆ ಬಂದ್ವಿ. ಈಗ ಅಲ್ಲಿ ಪಾರ್ಕಿಂಗ್ ಮುಂದೆನೇ ಮಾಡಬೇಕು. ಅಲ್ಲಿಗೆ ಜೀಪಲ್ಲಿ ಕರ್ಕೊ ಹೋಗ್ತದೆ. ಜೀಪ್ಗಳೆಲ್ಲ ಇದೆ ಇಲ್ಲಿ. ಜೈಂಟ್ ಸ್ವಿಂಗ್ ಮತ್ತು ಬ್ರಿಡ್ಜ್, ಗ್ಲಾಸ್ ಬ್ರಿಡ್ಜ್ ಎಲ್ಲ ಇದೆ ಅಲ್ಲಿ. ಸೈಕಲಿಂಗ್, ಆಮೇಲೆ ಜಿಪ್ ಲೈನ್. ಸೊ ಇವಾಗ ಇದು ಬಾಲಿ ಸ್ವಿಂಗ್ ಅಲ್ಲ, ಇದು ಬರೀ ಜೈಂಟ್ ಸ್ವಿಂಗ್. ನಾನು ಬಾಲಿ ಸ್ವಿಂಗ್ ಅಂದ್ಕೊಂಡೆ. ಅದು ಎಲ್ಲಿ ಅಂತಂದರೆ ಅಲ್ಲಿ ನಮ್ಮ ರೂಮ್ ಹತ್ರ ಒಂದು ತೋರಿಸಿದ್ದೆ, ಅದು ಅಡ್ವೆಂಚರ್ ಪಾರ್ಕಲ್ಲಿ ಅದಂತೆ ಬಾಲಿ ಸ್ವಿಂಗು. ಬರೀ ಇವಾಗ ಏನದು ಗ್ಲಾಸ್ ಬ್ರಿಡ್ಜ್ ನೋಡ್ಕೊಂಡು ಹೋಗೋದು. ಜೈಂಟ್ ಸ್ವಿಂಗ್ ಆಡ್ಬೋದಿತ್ತು ಬಟ್ ಬೇಡ. ಗ್ಲಾಸ್ ಬ್ರಿಡ್ಜ್ ಹತ್ರನೂ ಇದೆಯಂತೆ 4 ಕಿಲೋಮೀಟರ್ಸ್. ಅದು ಸ್ಮಾಲ್ ಸ್ವಿಂಗ್ ಅಂತೆ. ಗ್ಲಾಸ್ ಬ್ರಿಡ್ಜ್ ಬಂದಿದ್ದೀವಿ. ಒಂದು ಎಷ್ಟು ಸ್ಮಾಲ್ ಇದೆಯಂತೆ, ಅದಕ್ಕೆ ಜೀಪ್ ಅಪ್ ಆ್ಯಂಡ್ ಡೌನಿಗೆ 1250 ಅಂತೆ. ಮತ್ತು ಇನ್ನೊಂದು ಲಾಂಗೆಸ್ಟ್ ಇದೆಯಂತೆ, ಅಲ್ಲಿಗೆ ಹೋದ್ರೆ ಬೆಸ್ಟ್ ಅಂತೆ. ಅಲ್ಲಿಗೆ 1750 ಅಂದರು. ನಾವು 3 ಜನ ಮತ್ತು ಇನ್ನಿಬ್ಬರು ಇದ್ದಾರೆ ಅಂತೆ. ಬೇಕಾದ್ರೆ ಶೇರ್ ಮಾಡ್ಕೊಂಡು ಹೋಗ್ಬೋದಂತೆ. ಅವರಿಬ್ಬರು ಉಳಿತಾರೆ. ಹೋಗೋಣ ಶೇರ್ ಮಾಡಿಕೊಂಡು. ಆಮೇಲೆ ಅಲ್ಲಿ ಎಂಟ್ರಿ ಟಿಕೆಟ್ 250 ಅಂತೆ ಗ್ಲಾಸ್ ಬ್ರಿಡ್ಜಿಗೆ. ಜೀಪಲ್ಲಿ ಕರ್ಕೋಗ್ತಾರೆ 7 ಕಿಲೋಮೀಟರ್ಸ್ ಅಂತೆ ಒಂದು ಸೈಡಿಗೆ. ಈಗ ಹೋಗ್ತಿದೀವಿ 7 ಕಿಲೋಮೀಟರ್ಸ್ ಅಂತೆ. ಎಷ್ಟು ದೂರ ಆಗ್ತಿದೆ ಅಂತ ಅಂದರೆ ತುಂಬ. ಈಗ ರೀಚ್ ಆದ್ವಿ. ಟಿಕೆಟ್ ಮಾಡ್ತಾರೆ. ವಾಕಬಲ್ ಜೀಪ್ ಮೇ ಹಿ ಟಿಕೆಟ್ ತಗೊಂಡು ಹೋಗೋದು. ಜೀಪಲ್ಲೇ ಮತ್ತೋಗ್ಬೇಕಂತ ಸುಮ್ಮನೆ ಇಳಿದ್ವಿ ಈಗ. ಸೊ ನಾವು ಶೇರಿಂಗಲ್ಲಿ ಬಂದಿದ್ದೀವಿ. ಇಬ್ಬರು ಬಂದಿದ್ದಾರೆ ನಮ್ಮ ಜೊತೆ. ತಗೋದಿದ್ಯಾ ಮೇಲಲ್ವಾ? ಇಲ್ಲಿ ಜೀಪಲ್ಲೆಲ್ಲ ವಾವ್ ನೋಡಿ ಫುಲ್ ನೇಚರ್. ಯಾಕೆ ಕಣ್ಣು ಫೋಕಸ್ ಮಾಡ್ದಂಗೆ ಕ್ಯಾಮ್ರಾ ಫೋಕಸ್ ಮಾಡಲ್ಲ ಅಂತ ಗೊತ್ತಿಲ್ಲ. ನಾನು ಹಿಂಗೆ ಫುಲ್ ಈಗ ನಿಡ್ಕಾ ಕೂತ್ಬಿಟ್ಟಿದ್ದೆ ಕಂಪ್ನಿನ. ಈ ಥರ ಫುಲ್ ತುಂಬ ಹತ್ಕೊಂಡು ಬಂದ್ವಿ. ನೆಕ್ಸ್ಟ್ ಅಲ್ಲಿ ಮೌಂಟೇನ್ ವ್ಯೂ ಎಲ್ಲ ಮಾತ್ರ ಎಷ್ಟು ಚೆನ್ನಾಗಿದೆ. ಮತ್ತು ತುಂಬ ಕೂಲ್ ಬ್ರೀಸ್ ಬರ್ತಿದೆ. ನಿಮಿಷ ಆಯಿತು. ಈಗ ಹೋಗೋಣ. ಈಗ ನನ್ನ ಫ್ರೆಂಡ್ ಸೀಟಿಗೆ ಶಿಫ್ಟ್ ಆದೆ. ಇಲ್ಲಿ ಕೂರಕ್ಕಾಗಲ್ಲ, ಬಿದ್ದೋಯ್ತವೆ. ಎಸ್ ಕಂಫರ್ಟ್. ಇಲ್ಲಿ 5 ಅದೇನೋ ಆ್ಯಕ್ಟಿವಿಟೀಸ್ ಎಲ್ಲ ಇನ್ಕ್ಲೂಡ್ ಅಂತ ನಾವು ತಗೊಂಡಿರೋದ್ರಲ್ಲಿ. ಅದೇನೋ ಕ್ರಿಕೆಟ್, ಆರ್ಚರಿ, ಆಮೇಲೆ ರೂಫ್ ಟಾಪ್, ಫುಡ್ ಅದೇನೋ. ನಮ್ಮ ಮಮ್ಮಿಗೆ ಮೊದಲೇನಾದ್ರು ತಿನ್ಬೇಕಂತೆ. ಇಲ್ಲಿ ಕೆಫೆ ಇದೆ, ಇಲ್ಲೇ ಬಂದಿದ್ದೀವಿ. ಅಲ್ಲಿ ಕ್ರಿಕೆಟ್, ಅಲ್ಲಿ ಆರ್ಚರಿ ಇತ್ತು. ಅಲ್ಲಿ ನೆಕ್ಸ್ಟ್ ಹೋಗೋಣ. ನಮ್ಮ ಪಪ್ಪ ಊಟನೇ ತಗೊಂಡು. ಊಟ ಸಿಗುತ್ತಾ ಇಲ್ಲಿ? ಮತ್ತೆ ಸ್ಟಾಫ್ಸಿಗೆ ಮಾಡಿರ್ತಾರಲ್ಲ ಊಟ. ಟೈರಲ್ಲಿ ನಮ್ಮದು ಕಾರಿನ ಪಂಚರ್ ಆಯಿತು. ಸೊ ಹಂಗೆ ಮುಂದೆ ಒಂದು ಕೆಫೆ ಇತ್ತು, ಅಂದರೆ ಬೇಕ್ರಿ ಥರ. ಅಲ್ಲಿಗೆ ಬಂದಿದ್ದೀವಿ. ನಾನು ಚೀಸ್ ಕೇಕ್, ಕೊರಿಯನ್ ಚೀಸ್ ಬಂದು ತಗೊಂಡಿದ್ದೀನಿ. ನಮ್ಮ ಮಮ್ಮಿ ಕ್ಯಾಪಚಿನೋ ತಗೊಂಡಿದ್ದೆ. ಈಗ ನಮ್ಮ ಪಪ್ಪ ಅಲ್ಲಿ ಹಾಕಿಸ್ತಿದ್ದಾರೆ ಟೈರ್ನ. ತಿಂದ್ಬಿಟ್ಟು ಹೊರಡೋಣ. ಆಗಲೇ ಟೈಮ್ ಆಯಿತು, ನಾವು ಬೇಗ ಹೊರಡ್ಬೇಕು ಅಂದ್ಕೊಂಡಿದ್ವಿ.